ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಹೊಸ ರುಚಿಗೆ ನಿಮಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರುವ ರೆಸಿಪಿ ಏನಂದರೆ ಮಾವಿನ ಹಣ್ಣಿನ ಗ್ರೇವಿ ಮಾಡ್ತಿದ್ದೀವಿ. ಸೊ ಎಲ್ಲರೂ ಅನ್ಕೋಬೋದು ಮಾವಿನ ಹಣ್ಣಲ್ಲೂ ನಾವೇನಾದರೂ ಮಾಡ್ಬೋದು ಅಂತ. ಎಸ್, ನಾವು ಗ್ರೇವಿನ ಮಾಡ್ಬೋದು. ಸೊ ಅದನ್ನು ನಾನು ವಿಡಿಯೋ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ದಯವಿಟ್ಟು ನೋಡಿ, ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ನಾವು ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಬಾಣಲಿಲಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಬೇಕು. ಸಾಸಿವೆ ಚಟಪಟ ಅಂತ ಸಿಡಿಯೋ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಜಜ್ಜಿದ ಬೆಳ್ಳುಳ್ಳಿ, ಅಂದರೆ ಬೆಳ್ಳುಳ್ಳಿನ ನಾವು ಜಜ್ಜಿಕೊಂಡಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನೀವು ಬೆಳ್ಳುಳ್ಳಿನ ಜಜ್ಜಿಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಅದಾದಮೇಲೆ ಹಸಿಮೆಣಸು ನೀವು 3 ರಿಂದ 4 ತೊಗೋಬೋದು. ನಿಮ್ಮ ಖಾರ ರುಚಿ ತಕ್ಕಂತೆ ನೀವು ತೊಗೋಬೋದು. ಅದಾದಮೇಲೆ ನಾವು ಬೆಳ್ಳುಳ್ಳಿ, ಹಸಿ ವಾಸನೆ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಫ್ರೈ ಆಗೋಷ್ಟಿಗೆ ನಾವು ಕಟ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡಬೇಕು. ಸೊ ಅದು ಯಾವಾಗ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡ್ತಾ ಇರಿ ವಿಡಿಯೋನ. ಹಾಗೇ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಫುಲ್ ರೆಸಿಪಿ ನೀಟಾಗಿ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಇವಾಗ ನಾವು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀವಿ. ಈರುಳ್ಳಿ ಇದು 2 ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀವಿ. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿ. ಆಮೇಲೆ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀವಿ. ಅರಿಶಿನ ಆ್ಯಡ್ ಆದಮೇಲೆ ನೀವು ನೀಟಾಗಿ ಫ್ರೈ ಮಾಡಿ. ವಿಡಿಯೋದಲ್ಲಿ ತೋರಿಸೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಆ್ಯಡ್ ಮಾಡ್ತಿರೋ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಾವಿನ ಹಣ್ಣು ಈ ಥರ ನೀವು ಕಟ್ ಮಾಡ್ಕೊಳ್ಳಿ. ಸೊ ದಟ್ ಪೀಸಸ್ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಹಾಕಬೇಕಾಗಿರೋದೇ ಮೇಯ್ನಾಗಿ ಬೆಲ್ಲ. ಸೊ ಬೆಲ್ಲನೇ ನಮಗೆ ಆ್ಯಕ್ಚುಲಿ ಈ ಗ್ರೇವಿಗೆ ಟೇಸ್ಟಲ್ಲಿ ಟ್ವಿಸ್ಟ್ ಕೊಡುತ್ತೆ. ಏನಕ್ಕೆ ಅಂತ ನೀವು ಕೇಳಿದ್ರೆ, ನಾವು ನಾರ್ಮಲಾಗಿ ಮಾವಿನಕಾಯಿ ಸಾರು, ಮಾವಿನ ಹಣ್ಣಿಂದ ಎಲ್ಲ ಥರ ತಿನಿಸುಗಳನ್ನ ತಿಂದಿರ್ತೀವಿ. ಬಟ್ ಬೆಲ್ಲ ಹಾಕಿ ಹಣ್ಣಲ್ಲಿ, ಅಂದರೆ ಮಾವಿನ ಹಣ್ಣಲ್ಲಿ ಗ್ರೇವಿ ಮಾಡಿದಾಗ ಆ ರುಚಿನ ನೀವು ಕೇಳಲೇಬೇಡಿ. ಏನಕ್ಕೆ ಅಂದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಇದೇ ರೀತಿ ವಿಡಿಯೋನ ಫುಲ್ ನೋಡಿ, ನೀವು ರೆಸಿಪಿನ ನೀಟಾಗಿ ಟ್ರೈ ಮಾಡಿ. ನಮಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ನಾವು ಮಸಾಲೆ ಪುಡಿ ಹಾಕೋಣ. ಇದು ಹೋಮ್ ಮೇಡ್ ಖಾರ ಪುಡಿ ನಮ್ಮದು. ಸೊ ಇದಾದಮೇಲೆ ನಾವು ಹಾಕ್ತಿದ್ದೀವಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕೋತಾ ಇದ್ದೀವಿ ನಾವು ಇವಾಗ. ನೋಡ್ತಾ ಇರಿ, ಈ ಥರ ಹಾಕೋಬೇಕು ಸಾಲ್ಟ್ನ. ಇದಾದಮೇಲೆ ನೀರನ್ನ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಂಡ್ರೆ ರುಚಿಯಾದ ಮಾವಿನ ಹಣ್ಣಿನ ಗ್ರೇವಿ ರೆಡಿ ಟು ಸರ್ವ್. ನೋಡಿ, ಔಟ್ಪುಟ್ ಈ ಥರ ಬಂದಿತ್ತು. ಸೊ ಇದನ್ನು ಆ್ಯಡ್ ಮಾಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಕೀಪ್ ವಾಚಿಂಗ್ ಅವರ್ ಚಾನಲ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.